ಎಲ್ಲ ಎಕ್ಸಿಟ್ ಪೋಲ್ಗಳು ಮಿಕ್ಸ್ಡ್ ಇದ್ದಾವೆ, ಒಂದೇ ಕಡೆ ಇಲ್ಲ. ಈಗ ಕೆಲವು ಮಹಾವಿಕಾಸ್ ಅಘಾಡಿಗೆ 162 ಸೀಟ್ ಕೊಟ್ಟಿದ್ದಾರೆ, ಅವರಿಗೆ 128 ಸೀಟ್ ಕೊಟ್ಟಿದ್ದಾರೆ. ಇನ್ನು ಕೆಲವು ಅವರಿಗೆ ಮೆಜಾರಿಟಿ ಕೊಟ್ಟಿದ್ದಾರೆ, 140 120 ಹಿಂಗೆಲ್ಲ ಕೊಟ್ಟಿದ್ದಾರೆ. ಅಲ್ಲೇ ಡಿವೈಡೆಡ್ ಆಗೋದು, ನಮ್ಮ ಸರ್ವೆಗಳಲ್ಲೇನೇ ಡಿವೈಡ್ ಆಗೋದಿದೆ. ಅದರಿಂದ ಯಾವುದನ್ನ ನಿಖರವಾಗಿ ಹೇಳಕ್ಕೆ ಬರೋದಿಲ್ಲ. ಆದರೆ ಗ್ರೌಂಡ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ, ಜನ ಬೇಸತ್ತಿದ್ದಾರೆ. ಭ್ರಷ್ಟಾಚಾರದ ಸರ್ಕಾರ ಮತ್ತು ಬಹಳಷ್ಟು ಕಾರಣಗಳಿದ್ದಾವೆ. ಉದಾಹರಣೆಗೆ ಆ್ಯಂಬ್ಯುಲೆನ್ಸು ಪರ್ಚೇಸ್ ಮಾಡೋದು ಮತ್ತು ಆ್ಯಂಬ್ಯುಲೆನ್ಸನ್ನು ರನ್ ಮಾಡೋ ವಿಚಾರದಲ್ಲಿ 8,000 ಕೋಟಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದರು. ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗ ಅಂಬೇಡ್ಕರ್ದು ಸ್ಟ್ಯಾಚ್ಯೂ ಮಾಡಿ ಅದಕ್ಕೊಂದು ಇಂಟರ್ನ್ಯಾಷನಲ್ ಫ್ಲೇವರ್ ಕೊಟ್ಟು ಅಂಬೇಡ್ಕರ್ದು ಸೆಂಟರ್ ಮಾಡ್ತೀವಿ ಅಂತೇಳಿ 2015ರಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಿ ಫೌಂಡೇಶನ್ ಹಾಕಿದ್ರು. ಅಂಬೇಡ್ಕರ್ರು ಮಹಾರಾಷ್ಟ್ರದವರು, ಆ ರಾಜ್ಯದವರು ಮತ್ತು ಇಡೀ ದೇಶದ ಜನ ಅಂಬೇಡ್ಕರನ್ನು ಎಲ್ಲ ಸಮುದಾಯದವರು ಬಯಸ್ತಕ್ಕಂಥವ್ರು. ಅವರ ಅವಮಾನ ಮಾಡಿದ್ದೀರಿ ನೀವು, ಅವರಿಗೆ ಇನ್ನೂ ಕೂಡ ಅದನ್ನು ಸಂಪೂರ್ಣ ಮಾಡಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಹಾರ್ ಸಮುದಾಯದವರು ಅಷ್ಟೇ ಅಲ್ಲ, ಭಾಳ ಜನ ಅಲ್ಲಿ ನಾನು ಕೇಳಿದಾಗೆ ಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆಮೇಲೆ ಗುಜರಾತಿಗೆ ಬಂದಂಥ ಮಹಾರಾಷ್ಟ್ರಕ್ಕೆ ಬಂದಂಥ ಇಂಡಸ್ಟ್ರಿನ ಫಾಕ್ಸ್ಕಾಮನ್ನು ಸುಮಾರು 4.5 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟನ್ನು ಗುಜರಾತಿಗೆ ತೊಗೊಂಡಿದ್ದಾರೆ. ಅದೇ ರೀತಿ ಇನ್ನೊಂದು ಸಂಸ್ಥೆ 25,000 ಕೋಟಿ ಇನ್ವೆಸ್ಟ್ಮೆಂಟನ್ನು ಅದನ್ನು ಗುಜರಾತಿಗೆ ತೊಗೊಂಡಿದ್ದಾರೆ. ಯುವಕರೆಲ್ಲ ಏನು ನಮಗೆ ಸಿಗ್ತಕ್ಕಂಥ ಜಾಬ್ಸು ಎಲ್ಲ ಗುಜರಾತಿಗೆ ಹೊರಟೋಯ್ತಲ್ಲ ಅಂತ ಅದೊಂದು ಅಸಮಾಧಾನ. ಈ ರೀತಿ ಅನೇಕ ಕಾರಣಗಳು ಇದ್ದಾವೆ. ರೈತರಿಗೆ ಯಾವುದೂ ಸಹಾಯ ಮಾಡಲಿಲ್ಲ, ಸಾಲ ಮನ್ನಾ ಒಂದೇ ಅಲ್ಲ, ಯಾವುದೇ ರೀತಿಯಲ್ಲಿ ರೈತರಿಗೆ ಕಾರ್ಯಕ್ರಮ ಕೊಡಲಿಲ್ಲ. ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿಗಳಾಗಿ ವಿಪರೀತ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಅಲ್ಲಿ ಎಲ್ಲ ಮಾತಾಡ್ತಾ ಇದ್ದದ್ದನ್ನು ನಾನು ಕೇಳಿದೆ. ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡಿದೆ, ಆಮೇಲೆ ಸಾಮಾನ್ಯ ಜನರ ಜೊತೆನೂ ಕೂಡ ಕೆಲವು ಕಡೆ ಹೋದಾಗ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ಇವೆಲ್ಲ ಮಾತುಗಳು ಬಂದಾಗ ಆ ಬೇಸಿಸ್ ಮೇಲೆ ನಾನು ಹೇಳಿದ್ದು ಮಹಾವಿಕಾಸ್ ಅಘಾಡಿ ಒಂದು ಅವಕಾಶ ಇದೆ, ಬರ್ತಾರೆ ಅಂತ ಒಂದು ಅಭಿಪ್ರಾಯಕ್ಕೆ ನಾನು ಬಂದಿದ್ದೀನಿ.